ವೈದ್ಯರ ನಿರ್ಲಕ್ಷ್ಯಕ್ಕೆ ಹೆರಿಗೆ ವೇಳೆ ಮಗು ಸಾವನ್ನಪ್ಪಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಒಂದು ಘಟನೆ ನಡೆದಿದೆ. ಹೆರಿಗೆ ನೋವಿನಿಂದ ತಡರಾತ್ರಿ ಆಸ್ಪತ್ರೆಗೆ ದಾಖಲಾಗಿದ್ರು ಗರ್ಭಿಣಿ. ತೀವ್ರ ಹೆರಿಗೆ ನೋವಿನಿಂದ ಆಸ್ಪತ್ರೆಗೆ ದಾಖಲಾಗಿದ್ರು ಲಲಿತಾ. ಆಸ್ಪತ್ರೆಗೆ ದಾಖಲಾದ ನಂತರ ನಾರ್ಮಲ್ ಹೆರಿಗೆ ಆಗುತ್ತೆ ಅಂತ ವೈದ್ಯರು ಹೇಳಿದ್ರು. ಬೆಳಗಾಯಿತು ಅಂತಂದ್ರೆ ಹೆರಿಗೆ ಆಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಸಿಸರಿನ್ ಹೆರಿಗೆ ಮಾಡಿಸಿದ್ದಾರೆ ವೈದ್ಯರು. ಸಿಸರಿನ್ ಹೆರಿಗೆ ಆಗ್ತಾ ಇದ್ದಂತೆ ಮಗು ಸಾವನ್ನಪ್ಪಿದೆ. ಉಸಿರುಗಟ್ಟಿ ಮಗು ಸತ್ತಿದೆ ಅಂತ ಉಸಿರುಗಟ್ಟಿ ಸತ್ತೋಗಿದೆ ಅಂತ ವೈದ್ಯರು ಹೇಳಿದ್ದಾರೆ. ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮೃತ ಕುಟುಂಬಸ್ಥರು ಒತ್ತಾಯವನ್ನ ಮಾಡಿದ್ದಾರೆ. ಗೊತ್ತೇ ಇಲ್ಲಪ್ಪ. ಈಗ 6 ಗಂಟೆಗೆ ಫೋನ್ ಮಾಡಿ ನನಗೆ ಫೋನ್ ಮಾಡಿ ದಿನ ತಿಂತಾವ ಮೊಮ್ಮಗಳು ಪೂರ ದಿನ ತಿಂತಾವಪ್ಪ. ನನ್ನ ಆಪರೇಷನ್ ಮಾಡಿ ಗೊತ್ತೇ ಇಲ್ಲಪ್ಪ. ಈಗ 6 ಗಂಟೆಗೆ ಫೋನ್ ಮಾಡಿ ನನಗೆ ದಿನ ತಿಂತಾವ ಮೊಮ್ಮಗಳು ಪೂರ. ಸೊ ಪೇನ್ ಆಗಿ ಅವಾಗ ಜಸ್ಟ್ ಇನ್ ಲೇಟೆಂಟ್ ಫೇಸ್, ಜಾಸ್ತಿ ನೋವು ಇರಲಿಲ್ಲ. ಆಮೇಲೆ ಬೆಳಗ್ಗೆ 6 ಗಂಟೆಗೆ ಏನೋ ನೋಡಿದಾಗ ಅದು ಬ್ರೀಚ್ ಇತ್ತು. ಬ್ರೀಚ್ ಅಂತಂದರೆ ತಲೆ ಮೇಲೆ ಕಾಲು ಕೆಳಗಡೆ, ಅದಕ್ಕೋಸ್ಕರ ಎಮರ್ಜೆನ್ಸಿಯಾಗಿ ಸೆಕ್ಷನ್ ಮಾಡಿದ್ದಾರೆ. ಸೊ ಮಗು 7:15, ಸೊ ಎಮರ್ಜೆನ್ಸಿ ಸೆಕ್ಷನ್ ಮಾಡಿ ಮಗು 7:15 2.5 kg ಬೇಬಿ, ಮೇಲ್ ಬೇಬಿ. ಸೊ ಡೆಲಿವರಿ ಸೆಕ್ಷನ್ ಮಾಡಿ ತೆಗೆದಿದ್ದಾರೆ. ಮಗು ನೆಕ್ಸ್ಟ್ ಇಮಿಡಿಯೇಟ್ಲಿ ಹಾರ್ಟ್ ಬೀಟ್ ಒಂದು ಸ್ವಲ್ಪ, ಸೊ ಇಮಿಡಿಯೇಟ್ಲಿ ರಿಸಸಿಟೇಟ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ 40 ಮಿನಿಟ್ಸ್. ಸೊ ಮಗು ಇದು ಆಗಿಲ್ಲ. ಕಾರಣ ಏನಂತಂತಂದರೆ ಮೋಸ್ಟ್ಲಿ ಏನಾದರೂ ಅಂಡರ್ಲೈನ್ ಮಗುಗೆ ಏನಾದರೂ ಹಾರ್ಟಿನ ತೊಂದರೆ ಇರ್ಬೋದು, ಇಲ್ಲ ಉಸಿರಾಡೋಕ್ಕೆ ತೊಂದರೆ ಇರ್ಬೋದು. ಸೊ ಬಿಫೋರ್ ಹಾರ್ಟ್ ಅಂತಂದರೆ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ. ಅಲ್ಲ, ಸ್ಕ್ಯಾನಿಂಗಲ್ಲಿ ಎಲ್ಲನೂ ಡೀಟೇಲ್ಡಾಗಿ ಇದು ಆಗಲ್ಲ. ಈಗ ಒಮ್ಮೊಮ್ಮೆ ಉಸಿರಾಟದ ತೊಂದರೆ, ಏನಾದರೂ ಹಾರ್ಟಿನ ತೊಂದರೆ ಇಮಿಡಿಯೇಟ್ಲಿ ಏನಾದರೂ ಆದರೆ, ಸೊ ಬಿಫೋರ್ ಹ್ಯಾಂಡ್ FHS ನಾರ್ಮಲ್ ಇತ್ತು. ಸೊ ಬಿಫೋರ್ ಸರ್ಜರಿ ಡಾಕ್ಟರ್ ನೋಡಿದ್ದಾರೆ, ಹಾರ್ಟ್ ಬೀಟ್ ಎಲ್ಲ 140 ಎಲ್ಲ ಇದೆ. ಬಟ್ ಇಮಿಡಿಯೇಟ್ಲಿ ಅದು ಆಗಿದೆ ಅಂತಂದರೆ ಏನಾದರೂ ಅಂಡರ್ಲೈನ್ ಪ್ರಾಬ್ಲಮ್ ಇದ್ದರೆ ಈ ಥರ ಆಗ್ಬೋದು. ಅದು ಒಂದು 100ಕ್ಕೆ 500ಕ್ಕೆ ಬೇಬಿ ಈ ಥರ ಆಗ್ಬೋದು. ಆದರೆ ಅವ್ರ ಕುಟುಂಬದವರು ಈಗ ಡಾಕ್ಟರ್ ನಿರ್ಲಕ್ಷ್ಯ ಅಂತ ಹೇಳ್ತಾರೆ ಸರ್. ಇದಕ್ಕೆ ಅದು ನೀವು ಇದು ಕೊಡಿರಿ, ಕಂಪ್ಲೇಂಟ್ ಕೊಡಿರಿ, ನಾನು ನೋಡೋಣ, ನಾನು ಎನ್ಕ್ವೈರಿ ಮಾಡ್ತೀವಿ. ಕಮಿಟಿ ಫಾರ್ಮ್ ಮಾಡಿ ಎಲ್ಲ ಯಾರ್ಯಾರು ನಾನು ಡೀಟೇಲ್ಡಾಗಿ ಎನ್ಕ್ವೈರಿ ಮಾಡ್ತೀನಿ. ಓಕೆ. ಸೊ ಪೇನ್ ಎಮರ್ಜೆನ್ಸಿ ಆಗಿ, ಓಕೆ. ಸೊ ಪೇನ್ ಆಗಿ ಅವಾಗ ಜಸ್ಟ್ ಇನ್ ಲೇಟೆಂಟ್ ಫೇಸ್, ಜಾಸ್ತಿ ನೋವು ಇರಲಿಲ್ಲ. ಆಮೇಲೆ ಬೆಳಗ್ಗೆ 6 ಗಂಟೆಗೆ ಏನೋ ನೋಡಿದಾಗ